ನಮಸ್ಕಾರ ಶಿವ, ಅಡ್ಬಿದಿ, ಎಲ್ಲರೂ ಆರಾಮಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋದ ವರ್ಷ ನಿಮಗೆ ನಾನು ತಿರುಪತಿನ ತೋರಿಸಿದ್ದೆ. ಎಲ್ಲಿ? ರಾಮನಗರದಲ್ಲಿ. ರಾಮನಗರದಲ್ಲಿ ತಿರುಪತಿ ಇದೆ ಅಂತ ನೀವು ಕನ್ಫ್ಯೂಸ್ ಆದ್ರ? ಅದೇ ಸ್ವಾಮಿ, ತಿಮ್ಮಪ್ಪನ ಸ್ವಾಮಿ ಬೆಟ್ಟ, ಅಲ್ಲಿ ತೋರಿಸಿದ್ದೆ. ಅದೇ ನಾವು ವರ್ಷಕ್ಕೊಮ್ಮೆ ಹೋಗ್ತೀವಲ್ಲಪ್ಪ ವೆಂಕಟೇಶ್ವರ ಸ್ವಾಮಿ ಗೋವಿಂದ ಗೋವಿಂದ ಅನ್ಕೊಂಡು, ಏನಿಲ್ಲ ಅಂದ್ರೂ ಒಂದು 20-30 ಸಾವಿರ ಖರ್ಚು ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ಟ್ರಿಪ್ ಆಗ್ತೀವಲ್ಲ. ಇವಾಗ ಆಂಧ್ರಾಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಹೋಗೋಕ್ಕಾಗೋದು. ನಾವು ಅನ್ಕೊಂಡಾಗೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ನಾವು ಬಜೆಟ್ ಫ್ರೆಂಡ್ಲಿ ಮಿಡ್ಲ್ ಕ್ಲಾಸ್ ಜನ. ನಾವು ತಿರುಪತಿನ ಅಂದರೆ ವೆಂಕಟೇಶ್ವರ ಸ್ವಾಮಿನ ನೋಡ್ಬೇಕಂದ್ರೆ ತಿಮ್ಮಪ್ಪನ ಸ್ವಾಮಿ ಬೆಟ್ಟ ಅನ್ನೋ ಹೆಸರಲ್ಲಿ ಇರೋ ಬೆಟ್ಟಗಳಿಗೆ ನಾವು ಹೋಗ್ಬೇಕು. ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ತೀನಿ. ಆಲ್ರೆಡಿ ನಾನು ರಾಮನಗರದಲ್ಲಿ ಇರೋದನ್ನ ತೋರಿಸಿದ್ದೀನಿ, ತಿಮ್ಮಪ್ಪನ ಬೆಟ್ಟನ. ಇವಾಗ ರಾಮನಗರದಲ್ಲಿ ಒಂದಿದೆ, ಅಂದರೆ ಕರ್ನಾಟಕ, ತಮಿಳ್ನಾಡಲ್ಲಿ ಒಂದಿದೆ ದಕ್ಷಿಣ ತಿರುಪತಿ ಅಂತ, ಅದನ್ನ ಇವತ್ತು ನಾನು ತೋರಿಸ್ತಿದ್ದೀನಿ. ಮತ್ತು ನೀವು ಆಂಧ್ರದಲ್ಲಿ ನೋಡೇ ಇರ್ತೀರಾ. ಇವಾಗ ಕರ್ನಾಟಕದಲ್ಲಿ ನೋಡೋದಾಯ್ತು, ಆಂಧ್ರದಲ್ಲಿ ನೋಡಿರ್ತೀವಿ. ಇವಾಗ ತಮಿಳ್ನಾಡಲ್ಲಿ ನೋಡೋದು ಬೇಡವಾ? ಅಲ್ಲಿದೆ ನೋಡಿ, ಹಿಂದೆ ಇದೆ. ಅದಕ್ಕೆ ನೋಡೋಣ, ಬನ್ನಿ ಹೋಗೋಣ. ನಾವು ದಕ್ಷಿಣ ತಿರುಪತಿಗೆ ಬಂದೇ ಬಿಟ್ವಿ. ಹೌದು, ಬಂದ್ಬಿಟ್ವಿ. ಅಲ್ಲಿದೆ ನೋಡಿ, ಅಲ್ಲಿಂದ ಬೆಟ್ಟನ ಹತ್ಕೊಂಡು ಹಂಗೇ ಬರ್ತೀವಿ. ಹಂಗೆ ಬಂದು ಅಲ್ಲಿ ಗಾಡಿ ಬರ್ತಿದೆಯಲ್ಲ, ಹಿಂಗೆ ಬಂದು ದೇವಸ್ಥಾನದ ಒಳಗೇನೆ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲೇನು ಪಾರ್ಕಿಂಗ್ ಫೀಸ್ ಏನಿಲ್ಲ, ಆರಾಮಾಗಿ ಪಾರ್ಕಿಂಗ್ ಎಲ್ಲ ನಾವು ಮಾಡ್ಕೊಬೋದು. ಆರಾಮಾಗಿ ಪಾರ್ಕಿಂಗ್ ಮಾಡಿಕೊಂಡು, ಯಾವುದೇ ಎಂಟ್ರಿ ಫೀಸ್ ಕೂಡ ಇಲ್ಲ, ಪಾರ್ಕಿಂಗ್ ಫೀಸ್ ಕೂಡ ಇಲ್ಲ. ಮಾಡಿಕೊಂಡು ಈ ಕಡೆ ಬಂದರೆ ನೋಡಿ ಹೆಂಗಿದೆ ವ್ಯೂ. ವಾ, ಎಕ್ಕೋ ಹೊಡಿತಿದೆ ಗುರು, ಹಂಗೆ ಎಕ್ಕೋ ಹೊಡಿತಿದೆ. ಇಲ್ಲಿಂದ ಫುಲ್ ಎಲ್ಲ ಬೆಟ್ಟ ಗುಡ್ಡಗಳು ಎಲ್ಲ ಇದು ಮಾಡ್ತಿದ್ದಾರೆ, ತೋಟ. ಅವರು ಬೆಳೆ ಗಿಳೆ ಹಾಕೋದು ಅವು ಇವು ಎಲ್ಲ ಬೆಳೀತಾ ಇದ್ದಾರೆ. ಸಕ್ಕತ್ತಾಗಿದೆ ವ್ಯೂ. ಮತ್ತೆ ಈ ಕಡೆ ನೋಡಿ ಬನ್ರಿ ರೇ, ಈ ಕಡೆ ನೋಡಿ ಬನ್ರಿ ಹೆಂಗಿದೆ ವ್ಯೂ. ಅಯ್ಯೋ 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 ಅಯ್ಯೋ, ನೋಡಿ ಹೆಂಗಿದೆ. ವಾ, ಇವೆಲ್ಲ ಫುಲ್ಲು ಭತ್ತ ಗಿತ್ತ ಅವು ಇವು ಬೆಳೀತಾರೆ. ಇಲ್ಲಿಂದ ಒಳ್ಳೆ ವ್ಯೂ ಇದೆ. ಮತ್ತು ಅಲ್ಲೊಂದು ನದಿ ಇದೆ ನೋಡಿ, ನದಿಯಿಂದ ಹಾಗೆ ನೀರು ಹಡ್ಕೊಂಡ್ಬರ್ತಿದೆ. ಆ ನದಿ ಹೆಸರು ಪೆನ್ನೆಯಾರ್ ಅಂತೆ, ಆ ನದಿ ಹೆಸರು. ಮತ್ತು ಇಲ್ಲಿ ಡಸ್ಟ್ಬಿನ್ ನೋಡ್ತೀರಾ, ಎಷ್ಟು ದೊಡ್ಡ ಡಸ್ಟ್ಬಿನ್ ನೋಡಿ, ಕಸ ಹಾಕಿದ್ದಾರೆ. ಅಂದರೆ ಇಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಇಲ್ಲಿನ ಮೇಂಟೆನೆನ್ಸ್ ಯಾರಿದ್ದಾರೆ, ಸಕ್ಕದಾಗಿ ಕ್ಲೀನ್ ಮಾಡಿದ್ದಾರೆ. ಹ್ಯಾಂಡ್ಸ್ ಆಫ್ ಅವರಿಗೊಂದು. ಸಕ್ಕದಾಗಿ ಕ್ಲೀನ್ ಮಾಡಿದರೆ. ಎಲ್ಲಿ ನೋಡಿದ್ರು ನೀವು ನೋಡಿ, ಎಲ್ಲಿ ನೋಡಿದ್ರು ಒಂದು ಕಸ ಗಿಸ ಏನಿಲ್ಲ. ಆರಾಮಾಗಿ ಇಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ನಾವು ಡೈರೆಕ್ಟ್ ಈ ವ್ಯೂಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ರೆ, ಫಸ್ಟಿಗೆ ನಮ್ಗೆ ಕಾಣಿಸೋದೆ ದೇವಸ್ಥಾನದ ವ್ಯೂ. ಹೆಂಗೆ ಕಾಣಿಸ್ತಿದೆ ನೋಡಿ, ಸಕ್ಕದಾಗಿದೆ ವ್ಯೂ. ಮತ್ತೆ ನಾವು ದೇವಸ್ಥಾನದ ಒಳಗೆ ಕ್ಯಾಮ್ರಾಗೆ ಅಲೋ ಇಲ್ಲ. ಇಲ್ಲಿ ಸುತ್ತಮುತ್ತಲು ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳಿಂದಾನೇ ಆವೃತವಾಗ್ಬಿಟ್ಟಿದೆ. ಇಲ್ಲಿ ಗಾಳಿ ಚಕ್ರಗಳು ಬರುತ್ತಲ್ಲ, ಅದೇ ನಾವು ಕರೆಂಟ್ ಉತ್ಪಾದನೆ ಮಾಡೋಕ್ಕೆಲ್ಲ ಗಾಳಿ ಚಕ್ರಗಳು ಬಳಸ್ತಾರಲ್ಲ, ಅದನ್ನ ಏನಾದರೂ ಅಕಸ್ಮಾತ್ ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ರೆ, ಹಾಕಿದ್ರೆ ಅಲ್ಲೊಂದು ಬೆಟ್ಟ ಎಲ್ಲೆಲ್ಲಾದರೂ ಹಾಕಿದಿದ್ರೆ ನೋಡೋಕೆ ಒಳ್ಳೆ ವ್ಯೂ ಕಾಣಿಸೋದು. ಅದೇ ಥರ ಮತ್ತೆ ಕರೆಂಟು ಉತ್ಪಾದನೆ ಆಗೋದು. ಮತ್ತೆ ಅಲ್ಲೊಂದು ಕಲ್ಯಾಣಿ ಇದೆ ನೋಡಿ, ದೊಡ್ಡ ಕಲ್ಯಾಣಿ, ಕಾಣಿಸ್ತಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಮತ್ತೆ ಹಿಂಗೆ ಬಂದರೆ ದೇವಸ್ಥಾನದ ಅಸಲಿ ವ್ಯೂ ನೋಡಿ ಹೆಂಗಿರುತ್ತೆ. ಮತ್ತೆ ನೀವು ಈ ಹಿಂದೆ ಕಾಣಿಸ್ತಿದೆಯಲ್ಲ, ಈ ಕಂಬಿಗಳೆಲ್ಲ ಹಾಕಿರೋದು ನೋಡ್ತಿದ್ದೀರಲ್ಲ, ಇದೆಲ್ಲ ಹಾಕೋ ಕಾರಣ ಇದೆ. ಯಾಕಂದ್ರೆ ಇಲ್ಲಿ ಅದ್ದೂರಿಯಾಗಿ ದೊಡ್ಡ ಜಾತ್ರೆ ನಡೆಯುತ್ತೆ ಗುರು, ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ. ಅವಾಗಂತೂ ಇಲ್ಲಿ ಕಾಲಿಕ್ಕಕ್ಕೆ ಆಗಲ್ಲ. ಇದು ಬರೀ ಬೆಂಗಳೂರಿಂದ ಒಂದು 56 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಒಂದು ಅರೌಂಡ್ 60 ಕಿಲೋಮೀಟರ್ ಅಂದ್ಕೊಳ್ಳಿ, 60 ಕಿಲೋಮೀಟರ್ ಇದೆ. ಮತ್ತು ಇಲ್ಲೆಲ್ಲ ನೋಡಿಕೊಂಡು ಇಲ್ಲೇ ಅಕ್ಕಪಕ್ಕ ಸುತ್ತಮುತ್ತ ಬೇರೆ ಪ್ಲೇಸ್ಗಳಿದ್ದಾವೆ, ಅಲ್ಲಿಗೆ ಹೋಗೋಣ. ನೀರು, ಈ ನದಿ ಹೆಸರು ಪೆನ್ನೆಯಾರ್ ಅಂತ. ನಾನು ಅದೇ ಆ ಬೆಟ್ಟದಲ್ಲಿ ತೋರಿಸಿದ್ನಲ್ಲ, ಆ ಬೆಟ್ಟದಲ್ಲಿ ಇದ್ವಿ ನಾವು. ಅಲ್ಲಿಂದ ಹಾಗೇ ಬರ್ತಾ ಈ ಬ್ರಿಡ್ಜ್ ಮೇಲೆ ಬಂದ್ವಿ. ಬ್ರಿಡ್ಜಿಂದ ಅಲ್ಲಿ ಗಾಡಿ ನಿಲ್ಲಿಸಿ
ಹೀಗೆ ಸೀದಾ ಬಂದು ಈ ನದಿ ಹತ್ರ ಇವಾಗ ಇದೀವಿ ನಾವು. ಈ ಬೆಟ್ಟದಿಂದ ನದಿ ಸ್ವಲ್ಪ ದೂರನೇ 1 ಕಿಲೋಮೀಟರ್ ಆಗಿರ್ಬೋದು. ನಮ್ಗೆ ಇರುತ್ತಲ್ಲ ಟೆನ್ಷನ್, ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ, ಅವು ಇವು ಏನೇನೋ EMI ಅಂತೆ ಕಮಿಟ್ಮೆಂಟ್ ಅಂತೆ ಅವು ಇವು ಏನೇನೋ ಟೆನ್ಷನ್ಗಳು ಇರ್ತಾವಲ್ಲ, ಆ ಟೆನ್ಷನ್ನ ಇಲ್ಲಿ ಬಂದು ಬ್ಲಾಸ್ಟ್ ಮಾಡ್ಬೋದು ನೋಡಿ. ಇಲ್ಲಂತೂ ಒಳ್ಳೆ ನೇಚರ್ ಇದೆ, ಚೆನ್ನಾಗಿ ರಭಸವಾಗಿ ಹರಿತಿದೆ ನದಿ. ಯಾಕಂದ್ರೆ ಮೊನ್ನೆ ಎಲ್ಲ ಮಳೆ ಬಂತು, ಆದ್ರಿಂದ ಮೊನ್ನೆ ನೆನ್ನೆ ಎಲ್ಲ ಮಳೆ ಬಂತು, ಅದರಿಂದ ಚೆನ್ನಾಗಿ ಹರಿತಿದೆ. ಸ್ವಲ್ಪ ನೋಡಕ್ಕೆ ಕ್ಲೀನ್ ಆಗಿದೆ ನದಿ. ಇಲ್ಲಿ ಬಂದು ನಮ್ಮ ವಿಡಿಯೋ ನೋಡಿದ್ರೆ ನೀವು ಬಂದೇ ಬರ್ತೀರಾ. ಬಂದು ಗಲೀಜ್ ಮಾಡಬೇಡಿ ಬ್ರೋ, ಗಲೀಜ್ ಮಾಡಬೇಡಿ. ಗಲೀಜ್ ಮಾಡಿದೆ ನೋಡಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇ, ಸರಿಯಾ? ಕಿಲೋಮೀಟರ್ ಅಲ್ಲಿಂದ ನಾವು ಟ್ರಾವೆಲ್ ಮಾಡ್ಕೊಂಡ್ ಬಂದ್ವಿ. 16 ಕಿಲೋಮೀಟರ್ಲಿ ಒಂದು ಒಳ್ಳೆ ವಾಟರ್ ಫಾಲ್ಸ್ ಇದೆ ಗುರು. ವಾಟರ್ ಫ್ಲೋ ಆಗ್ತಿದೆ, ವಾಟರ್ ಫಾಲ್ಸ್ ಅಲ್ಲ, ಇದು ಬಂದು ಕಾಡಿನ ಮಧ್ಯ ಇರೋದು. ಅದಕ್ಕೆ ಸೈಕಾಗೋಗ್ತಿದ್ದೀನಿ. ಹೆಂಗೈತೆ ಅಂತ ನೋಡೋಣ ಬನ್ನಿ. ಅಯ್ಯೋ 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 ಅಯ್ಯೋ, ಇಲ್ಲಿ ನೋಡಿ ಹೆಂಗೈತೆ ಅಮ್ಮ. ವಾ, ಇದೊಂದು ಕೆರೆ ಗುರು. ಈ ಕೆರೆಯಲ್ಲಿ ಆ ಕಡೆ ಹೋದ್ರೆ ಆ ಬಂಡೆಯಿಂದ ನೀರು ಬೀಳುತ್ತೆ. ಆ ನೀರು ಬೀಳೋದು ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಅಯ್ಯೋ ಅಯ್ಯಪ್ಪ. ಇದು ಒಂದು ಬೆಂಗಳೂರಿಂದ ಬರೀ 56 ಕಿಲೋಮೀಟರ್ ಐತೆ. ಯಾರಿಗಂದ್ರೆ ಯಾರಿಗೂ ಗೊತ್ತಿಲ್ಲ, ಇವಾಗ ನನಗೂ ಗೊತ್ತಿರಲಿಲ್ಲ. ಇವಾಗ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಡ್ಕೊಂಡು ಹೋಗ್ಬಾರ್ದು, ಇಲ್ಲಿಗೆಲ್ಲ ಓಡ್ಕೊಂಡು ಹೋಗ್ಬೇಕು. ವಾ ವಾ ಓ, ಹೆಂಗೈತೆ ನೋಡ್ಗುರು ಇಲ್ಲಿ. ಅಲ್ಲೆಲ್ಲ ಆವಾಗಲೇ ಸ್ನಾನ ಮಾಡಿಕೊಂಡು ಎಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಇದಂದರೆ ಯಾರಿಗಂದ್ರೆ ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟು ಫುಲ್ಲಿ ಇಡನ್ ಅಂತ ಹೇಳ್ತಾರಲ್ಲ ಆ ಥರ. ಓ, ಫೈನಲಿ ಬಂದೇ ಬಿಟ್ವಿ ಗುರು ಅಲ್ಲಿಗೆ. ಅಯ್ಯೋ ಅಯ್ಯೋ, ಅಲ್ಲಿ ನೋಡಿದ್ದಲ್ಲ ನಾವು. ನಿಮ್ಗೆ ಇನ್ನೊಂದು ವ್ಯೂ ಪಾಯಿಂಟ್ ಐತೆ, ಅದು ತೋರಿಸ್ತೀನಿ ಬನ್ನಿ. ಇಲ್ಲಿ ಬಂಡೆ ಐತೆ ಗುರು, ಹುಷಾರಾಗಿ ಹೋಗ್ಬೇಕು. ಅಯ್ಯೋ ಅಯ್ಯೋ, ಜಾರುಚ್ಚೆ ಇಲ್ಲಿ ವ್ಯೂ ವ್ಯೂ. ಅಯ್ಯ, ಇದು ಹತ್ಬೇಕು, ಹತ್ತಣ. ಅಯ್ಯೋ ಅಯ್ಯೋ ಅಯ್ಯೋ, ವಾ ವಾ ವಿವೋ ನೋಡಿ ಹೆಂಗ್ ಹರಿತೈತೆ. ಫುಲ್ಲು ವಾಟರ್ ಫ್ಲೋ ಆಗ್ತೈತಲ್ಲಪ್ಪ. ಅಯ್ಯೋ 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 ಅಯ್ಯೋ, ಏನ್ ಇಲ್ಲಿರೋರೆಲ್ಲ ಪ್ರೋ ಈಜರ್ಸು, ಎಲ್ಲ ಚೆನ್ನಾಗಿ ಈಜ್ ಕಲ್ಸ್ಬಿಟ್ಟವ್ರೆ. ನಮ್ಮಂತವ್ರು ಮಾತ್ರ ನೂಬ್ಗಳಿರೋದು, ನಮ್ಗೆ ಈಜೇ ಬರಲ್ಲ. ಈಜ್ ಅಂದ್ರೆ ಅಷ್ಟರಲ್ಲೇ ಬ್ರೋ, ನನಗೆ ಅಷ್ಟೊಂದು ಈಜ್ ಬರಲ್ಲ. ಬೇಡ ಸರ್, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ, ಮತ್ತೆ ಈ ಥರ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.